ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮಣಿತಾಲಿ ಗೋಲ್ಡ್ ಜ್ಯುವೆಲ್ರಿ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಶಾಪ್ಗೆ ನಾನು ಭೇಟಿ ನೀಡಿದ್ದೆ. ಅದು ನಮ್ಮ ಕಡೆ ಬಜಾರಲ್ಲಿದೆ. ಅದು ಕಾರ್ತಿಕಾ ಸ್ಯಾರೀಸ್ ಅಪೋಸಿಟಲ್ಲಿದೆ. ನೀವಿಲ್ಲಿ ನೋಡ್ಬೋದು, ನಾನು ಕಡೆ ಬಜಾರ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವುದ್ಯಾವುದು ಶಾಪ್ ನಿಮಗೆ ಇದೆ, ನೀವೇನಾದರೂ ಬೆಳಗಾವಿಗೆ ಹೊಸಬ್ರಾಗಿದ್ದರೆ ನೀವು ಇಲ್ಲಿ ನೋಡ್ಬೋದು. ನಿಮಗೆ ಯಾವುದ್ಯಾವುದು ಶಾಪ್ ಸಿಗುತ್ತೆ, ಅವೈಲೇಬಲ್ ಇದೆ, ನಿಮ್ಗೆ ಯಾವುದು ಥಿಂಗ್ಸ್ ಬೇಕು ಅದೆಲ್ಲ ನಿಮ್ಗೆ ಅಲ್ಲಿ ಸಿಗುತ್ತಾ ಅಂತ ನೀವು ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ನೀವು ನಮ್ಮ ಕಡೆ ಬಜಾರ್ ಹೇಗಿದೆ, ಅಲ್ಲಿ ಯಾವ್ಯಾವ ವೆರೈಟೀಸ್ ಸಿಗುತ್ತೆ, ಯಾವ ಕ್ವಾಲಿಟಿ ಸಿಗುತ್ತೆ, ನಮಗೆ ಇಷ್ಟ ಆಗೋದು ಸಿಗುತ್ತೋ ಸಿಗೋಲ್ವೋ ಅಂತ ನೀವು ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ನೋಡ್ಬೋದು. ಅಲ್ಲಿ 10 ರೂಪೀಸಿಂದ ಹಿಡಿದು ನಿಮಗೆ 10,000ದವರೆಗೂ ಎಲ್ಲ ಥರ ವೆರೈಟೀಸು ನಿಮಗೆ ಅಲ್ಲಿ ಸಿಗುತ್ತೆ. ಇದು ನಮ್ಮ ಬೆಳಗಾವಿಯ ಕಡೆ ಬಜಾರ್. ಎಸ್ ಫ್ರೆಂಡ್ಸ್, ನಾನಿವತ್ತು ಕಡೆ ಬಜಾರ್ಗೆ ಹೋಗಿದ್ದೆ. ಅಲ್ಲಿ ನೀವು ನೋಡ್ಬೋದು, ತುಂಬ ಜನರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆಮೇಲೆ ತುಂಬ ವೆರೈಟೀಸ್, ಎಲ್ಲ ವೆರೈಟೀಸೂ ಅಲ್ಲಿ ಕಡೆ ಬಜಾರಲ್ಲಿ ನಮಗೆ ಸಿಗುತ್ತೆ. ಕಡೆ ಬಜಾರು ಅಲ್ಲಿ ಲೆಫ್ಟ್ ಸೈಡ್ ಹೋದರೆ ನಿಮಗೆ ಪಂಗ್ರು ಗಲ್ಲಿ ಅಂತ ಹೋಗೋದು ಸಿಗುತ್ತೆ. ರೈಟ್ ಸೈಡ್ ಹೋದರೆ ನಿಮಗೆ ಸಮಾದೇವಿ ಗಲ್ಲಿ ಅಂತ ಸಿಗುತ್ತೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಮಾರುತಿ ಗಲ್ಲಿ ಅಂತ ಸಿಗುತ್ತೆ. ಈ ಥರ ನಮಗೆ ತುಂಬ ಡಿಫ್ರೆಂಟ್ ಆಗಿರೋ ಥಿಂಗ್ಸು ನಿಮಗೆ ಎಲ್ಲನೂ ಅಲ್ಲಿ ಅವೈಲೇಬಲ್ಲು ಸಿಗುತ್ತೆ. ನಾನಿವಾಗ ನೋಡ್ರಿ ನಿಮಗೆ ಕಾರ್ತಿಕಾ ಸ್ಯಾರೀಸ್ ಹತ್ರ ನಾನು ಕಾರ್ತಿಕಾ ಸ್ಯಾರೀಸ್ ಹತ್ರ ಹೋಗ್ತಾ ಇದ್ದೀನಿ. ಈ ಥರ ವೆಜಿಟೇಬಲ್ಸು, ಫ್ರೂಟ್ಸು, ಆಮೇಲೆ ಬಟ್ಟೆಗಳು, ಸ್ಟೀಲ್ ಸಾಮಾನು, ಜ್ಯುವೆಲ್ರಿ ಶಾಪು ಎಲ್ಲನೂ ನಮಗೆ ಅಲ್ಲಿ ಅವೈಲೇಬಲ್ ಇದೆ. ನೋಡಿ, ಫ್ರೆಶ್ಶು ಪೇರು ಇಟ್ಟಿದ್ರು. ಆಮೇಲೆ ರೇಟು ಕೂಡ ಅಷ್ಟೇ ನಮಗೆ ತುಂಬ ರೀಸನಬಲ್ ಆಗಿ ಸಿಗುತ್ತೆ, ತುಂಬ ಹೈ ಅಂತಲೂ ಇಲ್ಲ. ಇದು ನೋಡಿ ಕಾರ್ತಿಕಾ ಸ್ಯಾರೀಸು, ಇದು ಕೂಡ ಕಡೆ ಬಜಾರಲ್ಲೇ ಇರೋದು. ನಾನು ಇದರಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ. ನಾನು ಮಣಿತಾಲಿ ಗೋಲ್ಡ್ ಜ್ಯುವೆಲ್ರಿಗೆ ಹೋಗ್ತಾ ಇದ್ದೆ. ಸೊ ನಾನು ಇವಾಗ ನಾನು ಮಣಿತಾಲಿ ಗೋಲ್ಡ್ ಜ್ಯುವೆಲ್ರಿ ಹತ್ರ ಹೋಗ್ತಾ ಇದ್ದೀನಿ. ನಾನು ಬೆಳಗ್ಗೆ ಹೋಗಿದ್ದರಿಂದ ಅಷ್ಟೊಂದು ರಶ್ ಇರಲಿಲ್ಲ. 10 ಗಂಟೆ 11 ಗಂಟೆ ಅಂದರೆ ಅಷ್ಟೊಂದು ರಶ್ ಇರಲ್ಲ. ನೀವು ಬರ್ತಾ 12 ಗಂಟೆ 1 ಗಂಟೆ ಅಂದರೆ ತುಂಬ ರಶ್ ಆಗ್ತಾ ಹೋಗುತ್ತೆ. ನೋಡಿ, ನಾನಿವಾಗ ಮಣಿತಾಲಿ ಗೋಲ್ಡ್ ಜ್ಯುವೆಲ್ರಿ ಶಾಪಿಗೆ ಹೋಗಿ ಅಲ್ಲಿ ಯಾವ್ಯಾವ ಥರ ಡಿಸೈನ್ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಬ್ಯಾಂಗಲ್ಸಲ್ಲೇ ಇಷ್ಟೊಂದು ವೆರೈಟೀಸ್ ಇಟ್ಟಿದ್ರು ಅವರು. ರೇಟ್ ಕೂಡ ಅಷ್ಟೇ ತುಂಬ ರೀಸನಬಲ್ ಇತ್ತು. ಇದು 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಆಗಿದ್ದರಿಂದನೂ ಎಲ್ಲನೂ ನಿಮಗೆ 2000 3000ಇಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಜ್ಯುವೆಲ್ರೀಸು. ನಾನು ಕೆಲವೊಂದನ್ನಲ್ಲಿ ಟ್ರೈ ಮಾಡಿ ನೋಡ್ತಾ ಇದ್ದೆ, ನನಗೆ ಯಾವುದಾದ್ರೂ ಸೂಟೇಬಲ್ ಆಗುತ್ತೋ ಏನೋ ಅಂತ ಹೇಳಿ. ಇದು ಎಲ್ಲ ಗೋಲ್ಡು ತುಂಬ ಕಾಸ್ಟ್ಲಿ ಆಗಿರೋದ್ರಿಂದ ನಾವು ಈ ಥರ ಜ್ಯುವೆಲ್ರಿನ ವೇರ್ ಮಾಡ್ಬೋದು. ಆಮೇಲೆ ಒಂದು ಊರಿಂದ ಇನ್ನೊಂದು ಊರಿಗೆ ನಾವು ಈಸಿಯಾಗಿ ಇದನ್ನು ತೊಗೊಂಡು ಹೋಗ್ಬೋದು, ಕ್ಯಾರಿ ಮಾಡ್ಬೋದು. ಸೊ ನೀವು ಒಂದು ಸಲ ಇಲ್ಲಿ ಭೇಟಿ ಮಾಡಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ತೊಗೊಳ್ಳಿ ಅಂತ ಹೇಳ್ತಾ ನಾನು ಈ ವ್ಲಾಗಲ್ಲಿ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.